ಇರಾನ್ಗೆ ಟ್ರಂಪ್ ಫೈನಲ್ ಡೆಡ್ಲೈನ್. ನರಕ ಬೆನ್ನಲ್ಲೇ ಸರ್ವನಾಶದ ವಾರ್ನಿಂಗ್. ಇವತ್ತು ಮಸಣವಾಗುತ್ತಾ ಮಧ್ಯಪ್ರಾಚ್ಯ. ಮಹಾಯುದ್ಧ ಡೇ 39. ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದಿದೆ ಭೀಕರ ಯುದ್ಧ. ಇರಾನ್ಗೆ ಅಮೆರಿಕ ನೀಡಿದ್ದ ಡೆಡ್ಲೈನ್ ರಾತ್ರಿ 8ಕ್ಕೆ ಅಂತ್ಯ ಆಗಲಿದೆ. ಅಮೆರಿಕದ ಡೆಡ್ಲೈನ್ಗೆ ಇರಾನ್ ನಾಯಕರು ಡೋಂಟ್ ಕೇರ್ ಅಂದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಆ ಟಾರ್ಗೆಟ್ ಮುಗಿಯುತ್ತೆ. ಡೊನಾಲ್ಡ್ ಟ್ರಂಪ್ ಏನೆಲ್ಲ ಪಾಯಿಂಟ್ಸ್ ಹೇಳಿದಾರಲ್ಲ, ಇದು ಕೊಪ್ಪಿಕೊಳ್ಳಬೇಕು, ಹರ್ಮುಸ್ ಜಲಸಂಧಿಯನ್ನ ಬಿಡಬೇಕು ಅಂತೆಲ್ಲ ಹೇಳಿ ಷರತ್ತನ್ನ ಹಾಕಿದಾರಲ್ಲ, ಆ ಷರತ್ತಿಗೆ ಇವತ್ತು ರಾತ್ರಿ 8 ಗಂಟೆ ಒಳಗೆ ನೀವು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಟ್ರಂಪ್ ಈಗಾಗಲೇ ಡೆಡ್ಲೈನ್ ಕೊಟ್ಟಾಗಿದೆ. ಆದ್ರೆ ಅಮೆರಿಕದ ಡೆಡ್ಲೈನ್ಗೆ ಇರಾನ್ ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ಭೂದಾಳಿ ನಡೆಸಿದ್ರೆ 14 ಮಿಲಿಯನ್ ಜನ ಸಜ್ಜಾಗಿದ್ದೀವಿ, ನಾನು ಕೂಡ ಹುತಾತ್ಮನಾಗಲು ರೆಡಿ ಅಂತ ಇರಾನ್ ಅಧ್ಯಕ್ಷ ಹೇಳ್ತಿದ್ದಾರೆ. ಅಮೆರಿಕದ ಎಚ್ಚರಿಕೆಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜಿಶ್ಕಿಯಾನ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವು ಏನೇ ಹೇಳಿದ್ರು ಕೂಡ ನೀವು ಹೇಳಿರುವಂತಹ ಷರತ್ತುಗಳಿಗೆ ನಾವು ಒಪ್ಕೊಳ್ಳೋದಿಲ್ಲ. ನಾವು ಯುದ್ಧವನ್ನ ಮುಂದುವರಿಸ್ತೀವಿ. ಎಷ್ಟು ಜನ ಬೇಕಾದರೂ ಸಾಯ್ಲಿ, ಈ ಒಂದು ಯುದ್ಧದಲ್ಲಿ ನಾನು ಕೂಡ ಹುತಾತ್ಮನಾದ್ರೂ ಪರವಾಗಿಲ್ಲ ಅಂತ ಹೇಳಿ ಡೋಂಟ್ ಕೇರ್ ಅಂದಿದೆ ಅಮೆರಿಕಾಗೆ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶವಾಗಿದೆ. 130ಕ್ಕೂ ಹೆಚ್ಚು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಾಶವಾಗಿದೆ. ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್ ಸೇನೆ ಇರಾನ್ ಮೇಲೆ ಮತ್ತೆ ಈಗ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿರುವಂಥದ್ದು. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಹಾಳಾಗಿದೆ, ನಾಶವಾಗಿದೆ. 130ಕ್ಕೂ ಹೆಚ್ಚು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಾಶ ಆಗಿರೋದು ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್ ಸೇನೆ. ಅಮೆರಿಕ ಇಸ್ರೇಲ್ ಎಷ್ಟೇ ಎಚ್ಚರಿಕೆಗಳನ್ನ ಕೊಟ್ಟರು ಅಥವಾ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಇರಾನ್ ನಾವು ಯುದ್ಧವನ್ನ ಮಾಡೇ ಮಾಡ್ತೀವಿ, ನಮ್ಮ ಬೇಡಿಕೆಗಳು ಏನಿದೆ ಅದನ್ನ ನಾವು ಈಡೇರಿಸ್ಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕಾಗೆ ಹಾಗೆ ಇಸ್ರೇಲ್ಗೆ ಇರಾನ್ ಸಡ್ಡು ಹೊಡೆದು ನಿಂತಿದೆ. ಜೊತೆಗೆ ಇಸ್ರೇಲ್ ಅಟ್ಯಾಕ್ ಮಾಡಿರುವಂಥದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ಇರಾನ್ ಮೇಲೆ ಭೀಕರ ದಾಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ 8 ಗಂಟೆವರೆಗೆ ಇರಾನ್ಗೆ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟ ಇಸ್ರೇಲ್. ರೈಲುಗಳಲ್ಲಿ ಸಂಚರಿಸದಂತೆ ಇರಾನ್ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ರೈಲು ಹಳಿಗಳ ಬಳಿಯೂ ಕೂಡ ಇರದಂತೆ ಜನರಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಮೂಲಕ ಜನರಿಗೆ ಎಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಇರಾನ್ ಅಧ್ಯಕ್ಷನಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇರಾನ್ ರೈಲುಗಳ ಮೇಲೆ ದಾಳಿ ಮಾಡುತ್ತಾ ಇಸ್ರೇಲ್ ಹಾಗಿದ್ರೆ ಏರ್ಪೋರ್ಟ್, ಬಸ್ ನಿಲ್ದಾಣಗಳಲ್ಲೂ ದಾಳಿಗೆ ಸಿದ್ಧತೆ ನಡೆಸಲಾಗಿದೆ. ವಿದ್ಯುತ್, ನೀರಿನ ಘಟಕಗಳು, ತೈಲ ಘಟಕಗಳು ಇವರ ಟಾರ್ಗೆಟ್ ಆಗಿದೆಯಾ ಹಾಗಿದ್ರೆ? لك والله ما بيسروا شيء الضرباء بيطلع. ಇರಾನ್ನ ಅತಿದೊಡ್ಡ ಪೆಟ್ರೋಕೆಮಿಕಲ್ ಘಟಕವನ್ನ ಧ್ವಂಸ ಮಾಡಲಾಗಿದೆ. ಅಸಲು ಏನಲ್ಲಿರುವ ಪೆಟ್ರೋಕೆಮಿಕಲ್ ಸಂಕೀರ್ಣ ನಾಶವಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಪೆಟ್ರೋಕೆಮಿಕಲ್ ಸಂಕೀರ್ಣ ಸಂಪೂರ್ಣವಾಗಿ ನಾಶ ಆಗಿದೆ. ಆ ಘಟಕವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. 50% ಪೆಟ್ರೋಕೆಮಿಕಲ್ ಇಲ್ಲೇ ಉತ್ಪಾದಿಸಲಾಗ್ತಾ ಇತ್ತು. ಈಗ ಆ ಉತ್ಪಾದನಾ ಘಟಕವನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಮಹಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಎಲ್ಲೆಲ್ಲಿ ದಾಳಿ ಮಾಡಬೇಕು, ಯಾವ ರೀತಿಯಾಗಿ ಇರಾನ್ ಅನ್ನ ಹಿಡಿದಿಟ್ಕೊಳ್ಬೇಕು, ಮೇನ್ ಜಾಗಗಳನ್ನೇ ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ಉಡಾಯಿಸ್ತಾ ಇದೆ. ಅಸಲುಯೆ ಮತ್ತು ಮಹಶಹರ್ ಮೇಲಿನ ಇಸ್ರೇಲಿ ದಾಳಿಯಿಂದ ಪೆಟ್ರೋಕೆಮಿಕಲ್ ಉತ್ಪಾದನೆಯ 85% ಈಗ ನಾಶವಾಗಿದೆ. ಇಲ್ಲೇ ಸಾಕಷ್ಟು
ಕೆಮಿಕಲ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು. 50% ಪೆಟ್ರೋಕೆಮಿಕಲ್ ಇಲ್ಲೇ ಉತ್ಪಾದಿಸಲಾಗ್ತಾ ಇತ್ತು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಇರಾನ್ನ ಕರಾಚಿನಲ್ಲಿ ಭಾರೀ ಸ್ಫೋಟಗಳ ಸದ್ದು ಕೇಳಿ ಬರ್ತಾ ಇದೆ. ಟೆಹರಾನ್ ಮೇಲೆಯೂ ಅಮೆರಿಕ ಮತ್ತಷ್ಟು ದಾಳಿ ಮಾಡಿದೆ. ಮೆಹ್ರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಅಮೆರಿಕ ಹಾಗೆ ಇಸ್ರೇಲ್ ತಮ್ಮ ದಾಳಿಯನ್ನ ಮುಂದುವರಿಸಿದೆ ಇರಾನ್ ಮೇಲೆ. ಭೀಕರ ದಾಳಿಯಲ್ಲಿ ಈಗ ಆ ಇರಾನ್ನ ಕರಾಚ್ನಲ್ಲಿ ಭಾರೀ ಸ್ಫೋಟಕಗಳ ಸದ್ದು ಕೇಳಿ ಬರ್ತಾ ಇದೆ. ಟೆಹ್ರಾನ್ ಮೇಲೆಯೂ ಅಮೆರಿಕ ಮತ್ತಷ್ಟು ದಾಳಿ ನಡೆಸ್ತಾ ಇದೆ. ಜೊತೆಗೆ ಮೆಹ್ರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿ ನಡೆಸಿರುವಂತಹ ಸ್ಫೋಟಕದ ಶಬ್ದಗಳು ಕೂಡ ಕೇಳಿ ಬರ್ತಾ ಇದೆ. ಇರಾನ್ನ ಕರಾಚ್ನಲ್ಲಿ ಭಾರೀ ಸ್ಫೋಟ ಮಾಡಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ರಲ್ಲ ನೀವು ವಿಜುವಲ್ಸ್ ಅಲ್ಲಿ, ಯಾವ ರೀತಿಯಾಗಿ ಆ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಲೆಬನಾನ್ ಹಲವು ಗ್ರಾಮಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಹೆಜ್ಬುಲ್ಲಾಗಳ ಮೂಲ ಸೌಕರ್ಯವನ್ನ ನಾಶ ಮಾಡಿದೆ ಇರಾನ್. ಏಟಿಗೆ ಎದುರೇಟು, ತಿರುಗೇಟು ಅನ್ನುವಂತೆ ಈಗ ಇರಾನ್ ಕೂಡ ತಮ್ಮ ದಾಳಿಯನ್ನ ಮುಂದುವರಿಸಿರುವಂತದ್ದು. ಹೆಜ್ಬುಲ್ಲಾಗಳ ಮೂಲ ಸೌಕರ್ಯವನ್ನ ನಾಶ ಮಾಡಿದೆ ಇರಾನ್. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಭಯಾನಕ ಅಟ್ಯಾಕ್ ಮಾಡಿದೆ. ದಾಳಿಯ ವಿಡಿಯೋ ಇಸ್ರೇಲ್ ಈಗ ರಿಲೀಸ್ ಮಾಡಿದೆ. ಈಗ ಇಸ್ರೇಲ್ ಕೂಡ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸಿರುವಂಥದ್ದು. ಅದೇ ರೀತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಮೇಲೆ ಇರಾನ್ ಕೂಡ ಭೀಕರ ಅಟ್ಯಾಕ್ ನಡೆಸಿದೆ. ಮೂಲ ಸೌಕರ್ಯ ಏನಿತ್ತು, ಹೆಜ್ಬುಲ್ಲಾಗಳ ಮೂಲ ಸೌಕರ್ಯ, ಅದರ ಮೇಲೇನೆ ಅಟ್ಯಾಕ್ ಮಾಡಲಾಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಈಗ 5 ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋ ಎಲ್ಪಿಜಿ ತೀವ್ರ ಸಮಸ್ಯೆ ಉಂಟಾಗಿದೆ. 15 ಬಂಕ್ಗಳ ಪೈಕಿ ಕೇವಲ ಈಗ 4 ಬಂಕ್ಗಳಲ್ಲಷ್ಟೇ ಗ್ಯಾಸ್ ಸಿಗ್ತಾ ಇದೆ. 4 ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಏನು ಮಾಡಬೇಕು ಅಂತ ಪರದಾಡ್ತಿದ್ದಾರೆ. ಯಾಕಂದ್ರೆ ಒಟ್ಟು ಅಲ್ಲಿ ಇರುವಂತಹ ಬಂಕ್ಗಳು 15, ಆದರೆ ಈಗ ಕೇವಲ ಕಾರ್ಯನಿರ್ವಹಿಸ್ತಾ ಇರೋದು, ಜೊತೆಗೆ ಗ್ಯಾಸ್ ಹಾಕ್ತಾ ಇರೋದು 4 ಬಂಕ್ಗಳಲ್ಲಷ್ಟೇ. 4 ಬಂಕ್ಗಳ ಮುಂದೆ ಆಟೋ ಚಾಲಕರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ನಮಗೂ ಕೂಡ ಗ್ಯಾಸ್ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ. ದರ ಏರಿಕೆಯಾದರೂ ಗ್ಯಾಸ್ ಹಾಕಿಸ್ತಾ ಇದ್ದಾರೆ ಚಾಲಕರು. ಈಗ 100 ರೂಪಾಯಿ, 110 ರೂಪಾಯಿ, 120 ರೂಪಾಯಿ ಅಂತ ಆ ಏಜೆನ್ಸಿಗಳು ದುಡ್ಡನ್ನ, ದರ ಏರಿಕೆಯನ್ನ ಮಾಡ್ತಾನೆ ಹೋಗ್ತಾರೆ. ಆದರೂ ಕೂಡ ಆಟೋ ಚಾಲಕರು ತಮ್ಮ ಜೀವನ ನಡೆಸಬೇಕಲ್ಲ, ಹಾಗಾಗಿ 120 ಆದರೂ ಕೂಡ ಅವರು ಗ್ಯಾಸನ್ನು ಹಾಕಿಸ್ಕೊಳ್ತಾ ಇದ್ದಾರೆ. 15 ಬಂಕ್ಗಳ ಪೈಕಿ ಈಗ 4 ಬಂಕ್ಗಳು ಕಾರ್ಯನಿರ್ವಹಿಸ್ತಾ ಇದೆ. 4 ಬಂಕ್ಗಳಲ್ಲಿ ಮಾತ್ರ ಈಗ LPG ಗ್ಯಾಸ್ ಅನ್ನು ಹಾಕಲಾಗ್ತಾ ಇದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಅವಾಗ್ರಿ 57 ರೂಪಾಯಿ, 56 ರೂಪಾಯಿ, ಹಿಂಗೆ 58 ರೂಪಾಯಿ ಇತ್ತು ರೀ. ಈಗ ಏನಾಗ್ಬಿಡತ್ತೀರಿ ಅಂದ್ರೆ ದಿನಕ್ಕೆ ದಿನ ರೀ ಹಂಗೆ 70, 80, 90 ಏನು ರೀ 120ಕ್ಕೆ ಬಂದತ್ತೀರಿ ಏನು ರೀ. ಆಮೇಲೆ ಕಸ್ಟಮರ್ ಹತ್ತಂಗಿಲ್ಲ, ಅವ್ರೆಂತ ಹಳೆ ರೇಟಿಗೆ ನಿಲ್ತಾರೆ ರೀ. ಏನು ರೀ ಏನು ಅಂದಿರಿ, ಏನು ಹೊಟ್ಟಿಗೆ ಊಟಿಲ್ಲ ಏನು ರೀ ಪರಿಸ್ಥಿತಿ. ಈಗ ದುಡ್ದಿದ್ದ ಅವ್ರಿಗೆ ಆದಂಗೆ ಆಮೇಲೆ ಹೊಳ್ಳಿ ಬಂದು ಇಲ್ಲಿ 4 ತಾಸು ಪಾಳೆ ಹಚ್ಚಬೇಕು. ಎಲ್ಲ ಪಂಪ್ನೊಳಗೆ ಗ್ಯಾಸ್ ಇಲ್ಲ ರೀ ಸರ್. ಆಮೇಲೆ ಏನಾಗತ್ರಿ, ಈಗ ಊಟ ನಮಗೆ ಸಿಗ್ಲಂಗೆ ಆಗ್ಯಾವ್ರಿ. ತಾಸು ಗ್ಯಾಸಿಂದ ತ್ರಾಸ ಆಗತ್ತೈತ್ರಿ ಭಾಳ. ಇವರು ದಿನಕ್ಕೆ ರೇಟ್ ಏರಿಸ್ಕೊಂಡು ಹೊಂಟಾರೆ. ಈಗ ಅಲ್ಲಿ ನೂರಾನ್ ಮಾರ್ಕೆಟ್ನಾಗ 99 ಐತಿ, ಇಲ್ಲಿ 120 ಐತಿ. ಈಗ 4 ತಾಸು ಪಾಳೆ ಹಚ್ಕೊಂಡು ಹೋಗಿ ಯಾವಾಗ ದುಡಿಬೇಕು ಹೇಳ್ರಿ ನಾವು? ಹೆಂಗೆ ಮಾಡಬೇಕು? ಏರ ಬಿಡಾಕತ್ತಾರೆ, ಮೈಲೇಜ್ ಸಿಗತ್ತಿಲ್ಲ, ಗ್ಯಾಸ್ ಬರೋಲ್ದು. ಅದಕ್ಕೆ ಏನು ಮಾಡ್ಬೇಕು? ಮುಂದೆ ಯಾರು ಕಂಪ್ಲೇಂಟ್ ತೊಗೊಳತ್ತಲ್ಲ. ಏರ್ ಜಾಸ್ತಿ ಐತಿ. ಈಗ 30 ಕಿಲೋಮೀಟರ್ ಕೊಡೋದು ಗಾಡಿ 15 ಕಿಲೋಮೀಟರ್ ಕೊಡಾಕತ್ತೈತಿ. ಕೋಲಾರದಲ್ಲಿ ಆಟೋ ಚಾಲಕರು ಪರದಾಡಿದ್ದಾರೆ. LPG ಗ್ಯಾಸ್ಗಾಗಿ 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಚಾಲಕರು. ಬೆಂಗಳೂರಿನಿಂದ ಕೋಲಾರಕ್ಕೆ ಚಾಲಕರ ದಂಡೇ ಹರಿದು ಬಂದಿದೆ. ಕೋಲಾರದಲ್ಲಿ ಆಟೋ LPGಗೆ ಸಂಕಷ್ಟ ಎದುರಾಗಿದೆ.
ಆಟೋ ಗ್ಯಾಸ್ ದರ ಏರಿಸಿರುವ ಚಾಲಕರು. ಕೋಲಾರದಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. LPGಗಾಗಿ 2 ಕಿಲೋಮೀಟರ್ ಆಟೋಗಳು ಕ್ಯೂ ನಿಂತಿದೆ. ಬೆಂಗಳೂರಿನಿಂದ ಕೋಲಾರಕ್ಕೆ ಚಾಲಕರ ದಂಡೆ ಆಗಮಿಸ್ತಾ ಇದೆ. ಈಗ ಹೇಗಾಗಿದೆ ಆಟೋ ಚಾಲಕರಿಗೆ ಅಂತ ಹೇಳಿದ್ರೆ, ಯಾವ ಬಂಕ್ನಲ್ಲಿ LPG ಸಿಗ್ತಾ ಇದೆ ಅಲ್ಲಿಗೆ ನಾವು ಹೊರಡ್ತೀವಿ ಅಂತ ಹೇಳಿ ಬೆಳಗ್ಗೆನೆ ತಮ್ಮ ಆಟೋಗಳನ್ನ ತಗೊಂಡು ಈಗ ಕೋಲಾರಕ್ಕೆ ಬಂದಿದ್ದಾರೆ. ಅಲ್ಲೂ ಕೂಡ LPGಗೆ ಸಂಕಷ್ಟ ಎದುರಾಗಿದೆ. ಗ್ಯಾಸು ತುಂಬಾ ಕಷ್ಟ ಆಗ್ತೈತೆ. ಗ್ಯಾಸ್ಗೆ ನಮ್ಗೆ 4 ದಿನ ಒಂದೊಂದು ಲೋಡ್ ಬರ್ತಾ ಐತೆ. ಅದು ಬಂದಿದ್ದು ತಾತ್ಕೊಂಡಿದ್ರೂ 10 ಲೀಟರ್ ಆಗ್ತಾ ಇರೋದು. ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ. ರೇಟು 12 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೀಟರ್ ಮೇಲೆ. 80 60 ಇತ್ತು, 80 ಮಾಡಿದ್ದಾರೆ ಇವಾಗ. ತುಂಬಾ ಕಷ್ಟ ಆಗ್ತೈತೆ ಸರ್ ನಮ್ಗೆ ಗ್ಯಾಸ್ಗೆ. ಏನಾದ್ರು ಇಲ್ಲಿಂದ 1 ಕಿಲೋಮೀಟರ್ ಮೇಲೆ ಬರ್ತಾರೆ ಸರ್. ಒಳಗಡೆ ಊರ್ ಒಳಗಡೆ ಹೋಗಿದೆ ಕ್ಯೂ. ತುಂಬಾ ಜನ ಬರ್ತಾ ಇದ್ದಾರೆ ಸರ್. ಪಾಪ ಈಚೆಯಿಂದಾನು ಬರ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಕಷ್ಟಗಳೈತೆ. ಇಲ್ಲಿ ಬಿಟ್ರೆ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಕೋಲಾರಲ್ಲಿ. ಅವ್ರು ಟೋಟಲ್ ಅವರು ಓಪನೇ ಮಾಡ್ತಾ ಇಲ್ಲ. ಅವರು ಇಟ್ಕೊಂಡು ಗ್ಯಾಸ್ ಆಗ್ತಾ ಇಲ್ಲ. ಅವರು ತುಂಬಾ ಕಷ್ಟಗಳಾಗ್ಬಿಟ್ಟಿದೆ ಸರ್. ಮುರ್ಬಾಲಿಂದ ಕೋಲಾರಕ್ಕೆ ಹಾಕೊಂಡು ಹೋಗ್ತಾ ಇದಾರೆ. ಮಾಲೂರಿಂದ ಬಂದು ಹಾಕೊಂಡು ಹೋಗ್ತಾ ಇದಾರೆ. ಬಂಗಾರಪೇಟೆಯಿಂದ ಬಂದು ಹಾಕೊಂಡು ಹೋಗ್ತಾ ಇದಾರೆ. ತುಂಬಾ ಕಷ್ಟಗಳಾಗ್ಬಿಟ್ಟಿದೆ ಸರ್. ಬೆಂಗಳೂರಿಂದನೂ ಮಾಲೂರಲ್ಲಿ ಆಗ್ತಾ ಇದ್ದಾರೆ. ಅಲ್ಲಿ ಹೋಗೋಣ ಅಂದ್ಬಿಟ್ರೆ ನಮ್ಗೆ ಬೆಂಗಳೂರು ಗಾಡಿಗಳು ಓವರ್ ಆಗ್ಬಿಟ್ಟಿದೆ ಸರ್. ಅಲ್ಲೂ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ. ಕಷ್ಟ ಐತೆ ಸರ್. ಇವಾಗ ಜೀವನ ಮಾಡಕ್ಕೆ ಕಷ್ಟ ಐತೆ. ನಾವು ತುಂಬಾ ಜನ ಬಿಟ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಸರ್. ಗ್ಯಾರೆ ಕೆಲಸ ಇದಕ್ಕೆಲ್ಲ ಹೋಗ್ತಾ ಇದಾರೆ. ಮಾರ್ಕೆಟ್ಗೆ ಗ್ಯಾರೆ ಕೆಲಸಕ್ಕೆಲ್ಲ ಹೋಗ್ತಾ ಇದಾರೆ. ಅದು ಕೆಲಸಗಳು ಸಿಗ್ತಾ ಇಲ್ಲ. ರಾಜ್ಯದ ರೈತರ ಮೇಲೆ ಮಹಾಯುದ್ಧದ ಎಫೆಕ್ಟ್ ಬೀರಿದೆ. ಪಪ್ಪಾಯಿ ಬೆಳೆದ ರೈತರಿಗೆ ಯುದ್ಧದ ಬಿಸಿ ತಟ್ಟಿದೆ. ಒಂದ್ ಕಡೆ ಆಟೋ ಚಾಲಕರಿಗೆ LPG ಗ್ಯಾಸ್ನ ಬಿಸಿ ತಟ್ಟಿದ್ರೆ, ಮತ್ತೊಂದ್ ಕಡೆ ಈಗ ಪಪ್ಪಾಯಿ ಬೆಳೆದಂತಹ ರೈತರಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ದೇಶಗಳಿಗೆ ಈಗ ರಫ್ತು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರೈತರಿಗೆ ಇದರಿಂದ ನಷ್ಟ ಅನುಭವಿಸುವಂತಾಗಿದೆ. ರಫ್ತು ಬಂದಾಗಿದ್ರಿಂದ ಬೆಲೆ ಕುಸಿತವಾಗಿ ರೈತರು ಕಂಗಾಲಾಗಿದ್ದಾರೆ. ಯುದ್ಧಕ್ಕೂ ಮುನ್ನ 1 kgಗೆ 5 ರೂಪಾಯಿಂದ 8 ರೂಪಾಯಿಗೆ ಈಗ ಬೆಲೆ ಕುಸಿತ ಆಗಿತ್ತು. ಅಂದ್ರೆ 20 ರಿಂದ 30 ರೂಪಾಯಿ ಇದ್ದಂತಹ ಬೆಲೆಯಲ್ಲಿ ಈಗ 5 ರಿಂದ 8 ರೂಪಾಯಿ ಕುಸಿತ ಕಂಡಿದೆ. ಅತಿ ಹೆಚ್ಚು ಮಧ್ಯಪ್ರಾಚ್ಯ ಸೌದಿ ಅರಬ್ ಕಂಟ್ರಿಗಳಿಗೆ, ಮುಸ್ಲಿಂ ಕಂಟ್ರಿಗಳಿಗೆ ಅತಿ ಹೆಚ್ಚು ಪಪ್ಪಾಯ ಬೆಳೆಯನ್ನು ರಫ್ತಾಗ್ತಿತ್ತು. ಆದರೆ ಈಗೇನಾಗಿದೆ ಅಂತಂದರೆ, ಈ ಯುದ್ಧದ ಭೀತಿಯಿಂದಾಗಿ ಈ ದೇಶದಿಂದ, ನಮ್ಮ ದೇಶದಿಂದ ಪಪ್ಪಾಯ ಬೆಳೆಗಾರರ ಒಂದು ಪಪ್ಪಾಯವನ್ನು ರಫ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಬಾರಿ ಪಪ್ಪಾಯ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಾರರಿಗೆ ಅತ್ಯಂತ ಸಂಕಷ್ಟದ ದಿನಗಳು ಎದುರಾಗಿದೆ. ಈಗ ಬೆಳೆ ತೋಟದಲ್ಲೇ ನಿಂತು ಕೊಳಿಲಿಕ್ಕತ್ತದ. ಯಾರು ಅದು ಹೋದ ಸಲ ನಮ್ಗೆ ಪಪ್ಪಾಯಿ 40 ರೂಪಾಯಿ ಮತ್ತು 50 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು ಈಗ ಕೇವಲ 8 ರೂಪಾಯಿ ಸಹಿತ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ಭಾರಿ ಸಂಕಷ್ಟದ ಪರಿಸ್ಥಿತಿಯೊಳಗೆ ನಾವು ಅದೀವಿ ಈಗ ಪಪ್ಪಾಯ ಬೆಳೆಗಾರರು. ಹಿಂಗಾದ್ರೆ ತೋಟಗಾರಿಕೆ ಮಾಡಬೇಕು ಅಥವಾ ಅದೇ ಭತ್ತದ ಗದ್ದೆಗಳನ್ನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ.